ಎಸ್ಪೆಷಲಿ ಗದಗದ್ದು ಬಹಳ ಫೇಮಸ್ ಇದೆ. ಈ ಬದನೆಕಾಯಿ ಬಜ್ಜಿ ಅಂತ ಕರಿತಾರೆ ಇದಕ್ಕೆ. ನಾವು ಅಥೆಂಟಿಕ್ ಆದ ಮೆಣಸಿನ್ಕಾಯಿನ ಯೂಸ್ ಮಾಡೋದು. ಈಗ ಸಾಮಾನ್ಯ ಬೆಂಗಳೂರಿನಲ್ಲಿ ಸಿಗಲ್ಲ ಈ ಮೆಣಸಿನ್ಕಾಯಿ. ಉತ್ತರ ಕರ್ನಾಟಕದಿಂದನೇ ಬರೋದು. ಕಾಂದಾ ಬಜ್ಜಿ ಅಥವಾ ಈರುಳ್ಳಿ ಬಜ್ಜಿ ಅಂತ ಕರಿತೀವಿ. ಉತ್ತರ ಕರ್ನಾಟಕದ ಸ್ಟೈಲ್ ಇದ್ದು ಕಾಂದಾ ಬಜ್ಜಿ ಅಂತ ಅಲ್ಲಿ ಕರಿತೀವಿ. ಕಾಂದಾ ಅಂತಂದ್ರೆ ಇದು ಈರುಳ್ಳಿ, ಇಲ್ಲಿ ಈರುಳ್ಳಿ ಬಜ್ಜಿ ಅಂತ ಹೇಳ್ಬೋದು. ಈ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದ್ರೆ ಈರುಳ್ಳಿ ಹೊರಗೆ ಕಾಣೋಂಗಿರ್ಬೇಕು. ಅದು ನೀವು ಆಕ್ಟೋಪಸ್ ಟೈಪ್ ಏನ್ ಬರುತ್ತಲ್ಲ, ಆ ಟೈಪ್ ಎಳೆ ಎಳೆಗೆ ಬಂದಾಗ ಅದು ಅಥೆಂಟಿಕ್ ಆಗಿದೆ ಅನ್ನಂಗೆ. ಇವಾಗ ಗಿರ್ಮಿಟ್ಟು ಮತ್ತೆ ಇದು ಮಂಡಕ್ಕಿ ಸುಸ್ಲಾ ಚೆನ್ನಾಗಿದೆ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್, ಅಥೆಂಟಿಕ್ ಸ್ಟೈಲ್ ಮಾಡ್ತಾರೆ. ಈಗ ಮಿರ್ಚಿ ಬಜ್ಜಿನೂ ಸಿಗುತ್ತೆ, ಚೆನ್ನಾಗಿರುತ್ತೆ. ನಾವು ರೆಗ್ಯುಲರ್ ಆಗಿ ಗಿರ್ಮಿಟ್ಟು ಅದು ತಿನ್ನಕ್ ಬರ್ತಾ ಇರ್ತೀವಿ. ಆಮೇಲೆ ಮತ್ತೆ ಬಿಟ್ರೆ ಇದು ವಡಾ ಪಾವ್, ಮಿಸಲ್ ಪಾವ್ ಆ ತರದ್ದು ತಿನ್ನಕ್ ಅದು ಚೆನ್ನಾಗಿರುತ್ತೆ. ದೇ ಶುಡ್ ಮಸ್ಟ್ ಟ್ರೈ ಅಂತ ಇರ್ತೀನಿ. ಚೆನ್ನಾಗಿ ನಾನ್ ಮಂಡಕ್ಕಿ ಸೂಸ್ಲ ತಿಂತಾ ಇದೀನಿ ಮತ್ತು ಹೇಗಿದೆ ಟೇಸ್ಟ್ ಎಲ್ಲ? ಚೆನ್ನಾಗಿದೆ. ಹಾ, ಅಥೆಂಟಿಕ್ ಸ್ಟೈಲ್ ಅಲ್ಲೇ ಇದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಫಸ್ಟ್ ಯಾರು ಟೇಸ್ಟ್ ಮಾಡ್ಬೇಕಂದ್ರೆ ಯಾವ ಟೇಸ್ಟ್ ಮಾಡ್ಬೇಕು? ಒಪಿನಿಯನ್. ಮಿಶ್ರ ಪಾವ್ ನನಗಿಷ್ಟ ಆಗೋದು ಇದು ಮಂಡಕ್ಕಿ ಸೂಸ್ಲ. ಹಂಗಾಗಿ ರೆಗ್ಯುಲರ್ ಆಗಿ ಇದನ್ನೇ ತಿಂತಾ ಇರ್ತೀವಿ. ಇದು ತರಿ ಪೋಹ ಅಂತೇಳಿ ಮಹಾರಾಷ್ಟ್ರದ ಸ್ಟೈಲ್ ಇದು. ಅಂದ್ರೆ ಪೋಹ ಅಂದ್ರೆ ಅವಲಕ್ಕಿ. ಕನ್ನಡದಲ್ಲಿ ಅವಲಕ್ಕಿ ಜೊತೆಗೆ ಒಂದು ರಸ ಕೊಡ್ತೀವಿ ನಾವು ಅದ್ರ ಜೊತೆಗೆ. ಅದಕ್ಕೆ ತರಿ ಅಂತಾರೆ, ತರಿ ಪೋಹ. ಆ ರಸ ಅಂತಂದ್ರೆ ಮಡಿಕೆ ಕಾಳು, ಅದನ್ನ ಮೊಳಕೆ ಹೊಡ್ತಿರ್ತಾರಲ್ಲ ಅದರಲ್ಲಿ ಇದನ್ನ ಹೆಚ್ಚು ರಸ ಬರಂಗ್ ಮಾಡಿ ಅದನ್ನ ಸರ್ವ್ ಮಾಡ್ತಾರೆ. ಅವಲಕ್ಕಿ ಜೊತೆಗೆ ಆ ರಸ ಕೊಡ್ತಾರೆ, ಅದಕ್ಕೆ ತರಿ ಪೋಹ ಅಂತ ಕರಿತೀವಿ. ಅದನ್ನ ಈಗ ರೆಡಿ ಮಾಡ್ತಾ ಇದ್ದಾರೆ. ಈಗ ಸುಮಾರು ನಮ್ಮ ಶೆಫ್ ಇವರು ಆಕಾಶ್ ಅಂತೇಳಿ ಸುಮಾರು 8 ವರ್ಷ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿದರು. ಅವ್ರಿಗೆ ಅದು ಫಸ್ಟ್ ಕ್ಲಾಸ್ ಅನುಭವ ಇದೆ ಹೇಗೆ ಮಾಡ್ಬೇಕಂತೇಳಿ. ಇದ್ರ ಜೊತೆಗೆ ಅವ್ರು ಮಿಸಲ್ ಪಾವು, ವಡಾ ಪಾವು ನಮ್ಮ ಸಿಗ್ನೇಚರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ಪೋಹ ಅಂದ್ರೆ ಅವಲಕ್ಕಿ. ಇದ್ರ ಜೊತೆಗೆ ಮೊಳಕೆ ಕಾಳೆ, ಮೊಳಕೆ ಹೊಡಿಸಿದ್ದು ಅದರಿಂದ ಕುದಿಸಿ ರಸ ಇರುತ್ತೆ. ಅದು ನಾವು ಅದನ್ನ ನಿಂಬೆಹಣ್ಣು ಮತ್ತೆ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಜೊತೆಗೆ ಸರ್ವ್ ಮಾಡ್ತೀವಿ. ಇವತ್ತು ತರಿ ಪೋಹ ಮತ್ತೆ ಬದನೆಕಾಯಿ ಬಜ್ಜಿ ಹೇಗಿತ್ತು ನಮ್ಮ ಟೇಸ್ಟ್? ಬಾಳ್ ಚಲೋ ಇತ್ತು. ಬೇರೆಯವ್ರಿಗೆ ಫಾರ್ ಎಕ್ಸಾಂಪಲ್ ಈಗ ನಾರ್ತ್ ಕರ್ನಾಟಕ ಊಟನ ಸೌತ್ ಕರ್ನಾಟಕ ಟೇಸ್ಟ್ ಮಾಡ್ಬೇಕಂತ ಇರ್ತಾರಲ್ಲ, ಹಾ. ಅವರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ ನೀವು? ಇಲ್ಲೇ ಬರ್ರಿ, ಬಾಳ್ ಚಲೋ ಅದ. ಹೊಸ ಶುರು ಮಾಡ್ಯಾರ. ಅಸಲಿ ನಾರ್ತ್ ಕರ್ನಾಟಕ ರುಚಿ ಇರ್ತದ ಅಂತ ಹೇಳಿ ಇಷ್ಟಪಡ್ತೇನೆ. ಏನ್ ಖಾದ್ಯ ನೀವು ಸಜೆಸ್ಟ್ ಮಾಡ್ತೀರಾ ಅವ್ರಿಗೆ? ಅದೇ ರೊಟ್ಟಿ ಊಟ, ಹೋಳ್ಗಿ ನಮ್ದು. ನಿಮ್ ಫೇವ್ರೇಟ್ ಯಾವ್ದು? ನನ್ ಫೇವ್ರೇಟ್ ಗಿರ್ಮಿಟ್ಟು ಮತ್ತೆ ಬಜ್ಜಿ. ಮಹಾರಾಷ್ಟ್ರಿನ ಮತ್ತೊಂದು ಫೇಮಸ್ ಡಿಶ್ ಇದು ಮಿಸಲ್ ಪಾವ್ ಅಂತ ಹೇಳಿ. ಇದು ಪಾವ್, ಆಮೇಲೆ ಇದು ಮಿಸಲ್ ಅಂತ. ಮಿಸಲ್ ಅಂದ್ರೆ ಮೊಳಕೆ ಹೊಡಿಸಿದ ಮಡಿಕೆ ಕಾಳಿನಿಂದ ಕುದಿಸಿ ಅದಕ್ಕೆ ಯುನೀಕ್ ತರದಂತಹ ಇಂಗ್ರೀಡಿಯೆಂಟ್ಸ್ ಹಾಕಿ ಮಸಾಲ ಮಾಡಿರ್ತಾರೆ. ಅದ್ರ ಮೇಲೆ ಸೇವು, ದಪ್ಪ ಸೇವು ಅದನ್ನ ಹಾಕಿ ಮತ್ತೆ ಸ್ವಲ್ಪ ಗಾರ್ನಿಶಿಂಗ್ ಮಾಡ್ತಾರೆ. ಈ ಪಾವು ಎಣ್ಣೆಯಲ್ಲಿ ಬಿಸಿ ಮಾಡಿ, ಅನಂತರ ಸ್ವಲ್ಪ ಬೆಣ್ಣೆಯಲ್ಲಿ ಬಿಸಿ ಮಾಡಿ ಈ ಮಿಸಲ್ ಜೊತೆಗೆ ಈರುಳ್ಳಿ ಮತ್ತೆ ನಿಂಬೆಹಣ್ಣು ಮತ್ತು ಈ ಒಂದು ಹಸಿ ಮೆಣಸಿನಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಕೊಟ್ಟಿದ್ದು ಅಲ್ಟಿಮೇಟ್ ಆಗಿ ಟೇಸ್ಟ್ ಇರುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ಹೋದ್ರೆ ಮಿಸಲ್ ಪಾವ್ ಎಲ್ಲಾ ಕಡೆ ನೋಡ್ತಾ ಇರ್ತಾರೆ ಹೋಟೆಲ್. ಇದು ನಮ್ಮ ಒಂದು ಸಿಗ್ನೇಚರ್ ಪ್ರಾಡಕ್ಟ್. ಇದು ಬೆಂಗಳೂರಿನಲ್ಲಿ ನಮ್ಮ ಕನ್ನೂರ್ UK ಗ್ರ್ಯಾಂಡ್ ನಲ್ಲಿ ಇದು ಒಂದು ವಿಶಿಷ್ಟವಾದಂಥ ಡಿಶ್ಶು. ಇಲ್ಲಿ ಬಂದವರೆಲ್ಲ ರಿಪೀಟ್ ಕಸ್ಟಮರ್ ಆಗಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ.
ನಮ್ಮ ಹೆಸರು ಹೇಮಂತ್ ಕುಮಾರ್ ಅಂತ. ಮಿರ್ಚಿ ಬಜ್ಜಿ ಈ ಸರೌಂಡಿಂಗ್ ಅಲ್ಲಿ ಮಿರ್ಚಿ ಬಜ್ಜಿ ಮಾಡೋರು ಯಾರು ಇಲ್ಲ, ಇದು ಒಂದು ಹೋಟ್ಲ್ ಬಿಟ್ರ. ಹಾಗಾಗಿ ಇಲ್ಲಿ ಮಿರ್ಚಿ ಬಜ್ಜಿ ತಿನ್ನೋದಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ, ಕ್ವಾಲಿಟಿ ಹೇಗೆ ಅನ್ಸುತ್ತೆ? ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ. ನನ್ನ ಹೆಸರು ದಿನೇಶ್ ಅಂತ. ಮಿರ್ಚಿ ಬಜ್ಜಿ ಇದು ತುಂಬಾ ಕ್ಲಾಸ್ ಆಗಿದೆ, ಯಥಾರ್ಥವಾಗಿ ತುಂಬಾ ಚೆನ್ನಾಗಿದೆ. ಇದು ಮೊಳಕೆ ಕಾಳಿನ ಪಲ್ಯ. ಇದು ಗೋರೆಕಾಯಿ ಅಂದ್ರೆ ಚೌಳಿಕಾಯಿ. ನಮ್ಮ ಕಡೆ ಉತ್ತರ ಕನ್ನಡದಲ್ಲಿ ಚೌಳಿಕಾಯಿ ಅಂತೀವಿ, ಬೆಂಗಳೂರು ಕಡೆ ಗೋರೆಕಾಯಿ ಅಂತ ಕರಿತೀವಿ. ಅನಂತರ ಈ ಪುಂಡಿ ಸೊಪ್ಪು, ಇದು ನಮ್ಮ ಕಸ್ಟಮರ್ಸ್ಗೆ ಬಹಳ ಖುಷಿ ಕೊಡುವಂಥದ್ದು. ಇದು ಮಾಡೋ ಸ್ಟೈಲು ಗೊಂಗುರು ಅಂತ ಕರಿತಾರಲ್ಲ ಅದರದ್ದು. ಇದು ಮಸೂರ್ ದಾಲ್. ಇದು ಅನಂತರ ಅನ್ನ, ವೈಟ್ ರೈಸ್, ಅನಂತರ ಸಾಂಬಾರು, ಗೊಂಗುರು ರೈಸ್ ಅಂತ ಮಾಡಿದ್ದೀವಿ. ಗೊಂಗುರು ರೈಸ್ ಅಂತ ಯೂನಿಕ್ ಇದು. ಪುಂಡಿ ಸೊಪ್ಪಿನ ಅನ್ನ, ಅನಂತರ ಹೋಳಿಗೆ, ಶೇಂಗಾ ಹೋಳಿಗೆ, ಕರ್ಜಿಕಾಯಿ, ಕಡಬು. ಕರ್ಜಿಕಾಯಿ ಅಲ್ಲ, ಕಡಬು ಅಂದ್ರೆ ಒಳಗಡೆ ಹೂರ್ಣ ತುಂಬಿರ್ತಾರೆ. ಈಗ ಹೋಳಿಗೆ ಅಥವಾ ಒಬ್ಬಟ್ಟಿಗೆ ಅಂತ ಏನು ಹೇಳ್ತಾರಲ್ಲ ಅದೇ ಹೂರ್ಣ. ಆಮೇಲೆ ಮೇಲೆ ಈ ರೀತಿ ರ್ಯಾಪ್ ಮಾಡಿ ಕರ್ದು. ನಮಸ್ತೆ. ನಮಸ್ತೆ. ಇವತ್ತು UK ಉತ್ತರ ಕರ್ನಾಟಕ ಮನೆಯಲ್ಲಿ ಏನು ತಿಂದ್ರಿ? ನಾನು ಲಂಚ್ಗೆ ಅಂತ ಇಲ್ಲಿಗೆ ಬಂದೆ. ಇಲ್ಲಿ ತುಂಬಾ ಚೆನ್ನಾಗಿ ಉತ್ತರ ಕರ್ನಾಟಕ ಸ್ಟೈಲ್ದು ರೊಟ್ಟಿ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂಡ್ ಎವ್ರಿ ಡೇ ಒಂದಿಲ್ಲ ಒಂಥರ ಕಾಳಿನ ಪಲ್ಯ, ಸೊಪ್ಪಿನ ಪಲ್ಯ, ಅಂಡ್ ಸ್ಪೆಷಲಿ ಮುಟಿಗಿ ಅಂತ ನೀವು ಇಲ್ಲಿ ಜನ ಕೇಳಿರೋದೇ ಇಲ್ಲ. ನಮ್ಮ ಕಡೆಗೆಲ್ಲ ತುಂಬಾ ಫೇಮಸ್ ಅದು. ಸೊ ಮುಟಿಗಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂಡ್ ನಂತರ ಈವ್ನಿಂಗ್ ಹೊತ್ತಲ್ಲಿ ಇಲ್ಲಿ ಮಹಾರಾಷ್ಟ್ರೀಯನ್ ಚಾಟ್ಸು ತುಂಬಾ ಚೆನ್ನಾಗಿ ಸಿಗುತ್ತೆ. ಅದನ್ನ ನಾವು ಇಲ್ಲಿ ಟ್ರೈ ಮಾಡಿದೀವಿ. ಆದ್ರೆ ಇವತ್ತು ಐ ಹ್ಯಾವ್ ಕಮ್ ಹಿಯರ್ ಫಾರ್ ಲಂಚ್. ಸೊ ತುಂಬಾ ಚೆನ್ನಾಗಿದೆ. 3 ಥರದ್ದು ವೆರೈಟಿ ಆಫ್ ಪಲ್ಯ, ಮತ್ತೆ ಕಾಳಿನ ಪಲ್ಯ, ಸೊಪ್ಪಿನ ಪಲ್ಯ, ಜೊತೆಗೆ ಚಟ್ನಿಗಳು, ರೈಸ್ ಸಿಗುತ್ತೆ, ಅನ್ನ ಸಾಂಬಾರ್ ಸಿಗುತ್ತೆ, ಅಂಡ್ ಅನ್ಲಿಮಿಟೆಡ್. ಸೊ ದಯವಿಟ್ಟು ಇದಕ್ಕೆ ಬಂದು ಎಲ್ಲರೂ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ. ಕ್ವಾಂಟಿಟಿನೂ ಹಾಗಿದೆ, ಕ್ವಾಲಿಟಿನೂ ಹಾಗೆ ಇದೆ. ಮಸ್ಟ್ ಟ್ರೈ ಪ್ರಾಡಕ್ಟ್ ಯಾವ್ದಂತ ಸಜೆಸ್ಟ್ ಮಾಡ್ತಾರೆ ನಮ್ಮ ಬೇರೆಯವ್ರಿಗೆ, ಹೊಸಬ್ರಿಗೆ? ಮುಟಿಗಿ ಯು ಹ್ಯಾವ್ ಟು ಟ್ರೈ ಮುಟಿಗಿ. ಯಾಕೆಂದ್ರೆ ನಿಮ್ಗೆ ಎಲ್ಲಾ ಕಡೆಗೂ ಜೋಳದ ರೊಟ್ಟಿ ಸಿಕ್ಕೇ ಸಿಗುತ್ತೆ. ಆದ್ರೆ ಮುಟಿಗಿ ಮಾತ್ರ ನಿಮಗೆ ಯೂಶಲಿ ಎಲ್ಲೂ ಸಿಗಲ್ಲ, ಯಾವ ಉತ್ತರ ಕರ್ನಾಟಕ ಸ್ಟೋರ್ ಅಲ್ಲೂ ಸಿಗಲ್ಲ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಬಿಸಿ ಬಿಸಿ ಮಾಡಿ ಕೊಡ್ತಾರೆ. ಅದ್ ಮಾಡೋ ವಿಧಾನವೇ ನೋಡೋ ಹಾಗಿರುತ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಇವತ್ತು ಕಣ್ಣೂರು ಉತ್ತರ ಕರ್ನಾಟಕ ಮನೆಗೆ ಬಂದಿದ್ದೀರಾ, ಹೇಗನ್ಸಿದೆ ಸರ್? ನಾನು ಇಲ್ಲಿ ಯಾವತ್ತು ಬರ್ತಾ ಇರ್ತೀನಿ. ಪ್ರತಿ ವೀಕ್ಲಿ 4 ಟೈಮ್ಸ್ ಇಲ್ಲಿ ಬರ್ತಾ ಇರ್ತೀನಿ. ಒಳ್ಳೆ ಇದು ಇದೆ. ಹೇಗಿದೆ ಟೇಸ್ಟ್ ಎಲ್ಲ ಹೇಗಿದೆ? ಎಲ್ಲ ಡೆಲಿಷಿಯಸ್, ಹೈಲಿ ಡೆಲಿಷಿಯಸ್ ಫುಡ್. ಒಳ್ಳೆ ಒಳ್ಳೆ ಇದಿದೆ. ಊಟದ ಏನೋ ಚೆನ್ನಾಗಿದೆ. ಈಗ ನೀವು ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ಬೇಕಂದ್ರೆ ಏನ್ ಸಜೆಸ್ಟ್ ಮಾಡ್ತೀರಾ? ಮತ್ತೆ ಹೌ ಯು ರೇಟ್ ಇಟ್ 1 out of 10? ಇಲ್ಲ, ಒಳ್ಳೆ ಇದಿದೆ, ಒಳ್ಳೆ ಊಟ. ಏನು ಇದ್ರಲ್ಲಿ ನೋಡಂಗಿಲ್ಲ. ಒಳ್ಳೆ ಎಲ್ಲ A1 ಕ್ವಾಲಿಟಿ ಫುಡ್. ಹೊಟ್ಟೆ ವಾಸವಾಗಿದ್ದು ಈ ತರ ಮನೆ ಊಟ ಸಿಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸುಮ್ನೆ ವಾಕಿಂಗ್ ಬಂದಾಗ ನೋಡಿದಾಗ ಮನೆ ಊಟ ಇತ್ತು. ಒಂದ್ಸರಿ ಮನೆ ಊಟ ಬೇಜಾರಾದಾಗ ಇಲ್ಲಿ ಬರೋ ತರ ಇದೆ. ರಿಯಲಿ ಗುಡ್ ಫುಡ್. ಮತ್ತೆ Kitchen ಚೆನ್ನಾಗಿ- ಅಫೋರ್ಡಬಲ್ ಪ್ರೈಸಸ್. ಇದು ಅಫೋರ್ಡಬಲ್ ಕಿಚನ್ ಆಂಬಿಯನ್ಸ್ ಚೆನ್ನಾಗಿದೆ. ದಟ್ ಈಸ್ ಆಲ್ಸೋ ರಿಕ್ವೈರ್ಡ್. ಚಂದ್ರಶೇಖರ್ ಅಂತ, ಇದು ಒತ್ತದ ಉಂಚೆ ಗ್ರ್ಯಾಂಡ್. ಫುಡ್ ತುಂಬಾ ಚೆನ್ನಾಗಿದೆ. ಸೊ 140 ರೂಪಾಯಿ ಹೋಳಿಗೆ ಊಟ, ಅನ್ಲಿಮಿಟೆಡ್ ರೈಸ್, ಸ್ಯಾಟಿಸ್ಫೈಡ್ ಆಯ್ತು. ಚೆನ್ನಾಗಿದೆ ಊಟ. ನಮಸ್ಕಾರ, ನನ್ನ ಹೆಸರು ರಫೀಕ್ ಕರಾರ್ ಅಂತ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಹುಕ್ಕುಂಡಿ ಗ್ರಾಮ. ಇಲ್ಲಿ ಬಾಳೆ ಎಲೆ ಊಟ ಪಕ್ಕ ಉತ್ತರ ಕರ್ನಾಟಕ ಊಟ ಇದೆ. ತುಂಬಾ ಚೆನ್ನಾಗಿದೆ ಊಟನು. ಮತ್ತೆ ಎಲ್ಲಾನು ಅಡಿಗೆನು ಮಸ್ತ್ ಆಗಿದೆ. ಊಟ ಬಾಳೆ ಎಲೆ ಊಟ ಅಂದ್ರೂ ಹೇಳಕ್ಕಾಗಲ್ಲ, ಆ ರೀತಿ ಮಸ್ತ್ ಆಗಿದೆ ಊಟನು. ನಾವು ಬಂದಿದೀವಿ, ಇಷ್ಟೊಂದು ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದಿಲ್ಲ. ಮಸ್ತ್ ಆಗಿದೆ ಊಟ. ಸರ್, ನಾನು ಮಂಡ್ಯದಿಂದ ಬಂದಿದ್ದೀನಿ. ಆಕ್ಚುಲಿ ಮುದ್ದೆ ಜಾಸ್ತಿ ನಮ್ ಕಡೆ ಎಲ್ಲ. ಈಗ ಬಂದೆ, ತುಂಬಾ ಚೆನ್ನಾಗಿದೆ. ನವೀನ್ ಅಂತ ನಂದಿತ್ತು. ಹೋಳಿಗೆ ಊಟ ತುಂಬಾ ಅದ್ಭುತ ಇದೆ ಸರ್. ನಾನು ಎಲ್ಲೂ ತಿಂದಿರಲಿಲ್ಲ ಆ ತರ ಇದೆ.